ಚಿಕ್ಕ ಯಜಮಾನ್ರು ಕೈ ಖಾಲಿ ಇಲ್ಲ. ಇವಾಗ ಹೋಗಿ ಮಾತಾಡ್ಸೋ ತರ ಜ್ಯೂಸ್ ಕೊಡ್ಬೋದು. ಚಿಕ್ಕ ಯಜಮಾನ್ರೆ ಸರ್ಕೋ. ನಿಮ್ಗೋಸ್ಕರ ಬಂದ್ರೆ ಸರ್ಕೋ ಅಂತಿರಲ್ಲ ಚಿಕ್ಕ ಯಜಮಾನ್ರೆ. ಬ್ಯುಸಿ ಆಗಿದ್ದೀನಿ, ತುಂಬಾ ಕೆಲಸ ಇದೆ. ಕೆಲ್ಸ ಅಂತ ಹೇಳಿ ತಿನ್ನೋದು ಕುಡಿಯೋದು ಮರ್ತ್ ಬಿಡ್ತೀರಾ? ಈ ಜ್ಯೂಸ್ ಕುಡೀರಿ. ಹೇಗ್ ಕುಡಿಯಕ್ಕಾಗುತ್ತೆ? ಕೈಯಲ್ಲಿ ಇದಿಲ್ವಾ? ನೋಡ್ತಿದ್ಯಾ ತಾನೆ? ಸರಿ ಬಿಡಿ, ನೀವ್ ಕುಡಿಯಕ್ ಆಗಲ್ಲ ಅಂತ ನಾವ್ ಹಾಗೆ ಬಿಟ್ಬಿಡ್ತೀವಾ? ಹಾಗೆ ರೀ, ನಾನೇ ಕುಡಿಸ್ತೀನಿ. ನೀನಾ? ಹಾ, ನಾನೇ. ಹೌದು, ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಆತರ ಏನಲ್ಲ, ಯಾರಾದ್ರೂ ನೋಡಿದ್ರೆ ಸರಿ ಕಾಣಿಸಲ್ಲ. ಇವಾಗ ನಾವೇನ್ ಮಾಡ್ತಿದೀವಿ ಅಂತ ಚೆನ್ನಾಗಿರಲ್ಲ ಅಂತೀರಾ? ಪಾಪ, ನಿಮ್ಗೆ ಗ್ಲಾಸ್ ಹಿಡ್ಕೊಳಕ್ ಆಗಲ್ಲ ಅಂತ ನಾನೇ ಕುಡಿಸ್ತೀನಿ ಅಂತಂದೆ. ನಿಮ್ಗೆ ಹಸುವಾಗಿರುತ್ತೆ ಅಂತ ಜ್ಯೂಸ್ ಮಾಡ್ಕೊಂಡ್ ಬಂದೆ. ಕುಡಿತೀರೋ ಇಲ್ವೋ? ಕುಡೀರಿ. ಚೆನ್ನಾಗಿರಲ್ವೇನೋ ಸುಮನ? ಕುಡಿದ್ರೆ ತಾನೇ ಗೊತ್ತಾಗೋದು. ಕುಡೀರಿ. ಆನಿ ಕುಡಿಬೇಕಷ್ಟೇ, ಕುಡೀರಿ. ಅದು ಆಗಲ್ಲ, ಹೀಗೆ ಕುಡಿದ್ರೆ ಸರಿ ಕಾಣಲ್ಲ. ಗಂಟೆ ಗಟ್ಲೆ ಕುಡಿತೀರಾ ಏನು? ಅರ್ಧ ನಿಮಿಷದಲ್ಲಿ ಕುಡಿದ್ಬಿಡ್ತೀರಾ. ಕುಡೀರಿ. ಕುಡೀರಿ. ಕುಡಿಸ್ದೆ. ಬಾಯಿ ಮುಚ್ಚು. ಈ ಮನೆ ಮರ್ಯಾದೆ ಮಾತ್ರ ಅಲ್ಲ, ನಾವು ಹೆಣ್ಮಕ್ಳು ಅನ್ನೋ ವಿಷಯನ ನಮಗೆ ಕೊಟ್ಟಿರೋ ಸಂಸ್ಕಾರನೂ ಕಾಪಾಡ್ಕೋಬೇಕು ನಾವು. ನನ್ಗೇನ್ ಹೇಳ್ಬೇಡ ಅಕ್ಕ. ಏನೋ ಅಪ್ಪಿ ತಪ್ಪಿ ಒಳ್ಳೆ ಅದೃಷ್ಟ ಇತ್ತು ಅಂತ ಈ ಮನೆ ಸೇರಿದ್ಯಾ? ನಿನ್ ಮೈದ್ನ ವಿಕ್ರಾಂತ ಯಜಮಾನ್ರ ಜೊತೆ ನಾದ್ನಿ ಆಗಿರೋ ನಾನ್ ಮಾತಾಡಿದ್ರೆ ಅದ್ರಲ್ಲಿ ತಪ್ಪೇನಿದೆ? ನಿನ್ ತರ ನಾನ್ ಸಂತೋಷವಾಗಿರ್ಬಾರ್ದಾ? ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಏನಾಯ್ತು? ಏನಿಲ್ಲ ಮೋರೆ, ಕುಡ್ದಿರೋ ಗ್ಲಾಸ್ನ ತೊಳಿದೆ ಯಾಕೆ ಹಾಗೆ ಇಟ್ಕೊಂಡಿದ್ಯಲ್ಲ ಅಂತ ಕೇಳ್ತಿದ್ದೆ ಅಷ್ಟೇ. ನಡಿ ಸುಮ್ಮನ. ತೊಳಿಬೇಕು ಅಂದ್ರೆ ನೀನ್ ತಗೊಂಡ್ ಹೋಗು, ನಾನ್ ಬರಲ್ಲ. ಮ್ಯಾಟರ್ ತೊಳೆಯೋದ್ರ ಬಗ್ಗೆ ಅಲ್ಲ ಬಿಡು. ಇವಾಗ ಆಲ್ರೆಡಿ ನಿಮ್ಮ ಅಕ್ಕ ಬುದ್ಧಿ ಕಲ್ಸಿರ್ಬೇಕಲ್ವಾ? ಬೈದ್ಬಿಟ್ಲ ಕಂದ? ಹೌದಮ್ಮ ಅವ್ರೆ. ಛೇ, ಯಾಕಂತೆ? ವಿಕ್ರಾಂತ್ ಯಜಮಾನ್ರ ಜೊತೆ ಮಾತಾಡ್ತಿದ್ರೆ ಯಾಕೆ ಮಾತಾಡ್ತೀಯ ಅಂತ ಬೈದ್ಲು. ಆದ್ರೂ ನೀನು ಸುಮ್ನಿರೋ. ನಿಮ್ಮಕ್ಕ ಹಾಗೆ ಸುಮನ, ಅರ್ಥ ಮಾಡ್ಕೊಳ್ಳಲ್ಲ. ವಯಸ್ಸಿಗೆ ಬಂದಿರೋ ಹುಡುಗಿ ವಿಕ್ರಾಂತ್ ಜೊತೆಗೆ ಮಾತಾಡಿದ್ರೆ ತಮಾಷೆ ಮಾಡಿದ್ರೆ ಏನ್ ತಪ್ಪು ಅಲ್ವಾ ಅಮ್ಮವ್ರೆ? ನಿಮ್ ತರ ನಮ್ಮ ಅಕ್ಕನೂ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರೋದು. ನೈನಿಗೆ ನೀನ್ ಖುಷಿಯಾಗಿರೋದು ಬೇಕಿಲ್ಲ. ನೀನ್ ಹೋಗು, ನಿನಗೆ ಹೇಗ್ ಬೇಕೋ ಹಾಗಿರು. ಹೋಗು.
ಯಾಕ ನಿನ್ ತಲೆಯಲ್ಲಿ ಗಿರ್ ಅಂತ ಯಾವ್ದೋ ಯೋಚನೆ ಓಡ್ತಿದೆ ಅನ್ಸುತ್ತೆ. ಒಂದೇ ಕಡೆ ಓಡೋ ಜಿಂಕೆ ಮರಿ ಕಣೋ ಸುಮನ. ಅವಳನ್ನ ಹೇಗೆ ಯಾವಾಗ ಪಳಗಿಸ್ಬೇಕು ಅಂತ ಯೋಚನೆ ಮಾಡು. ಯಜಮಾನ್ರೆ, ಹಾಲು. ನೀವ್ ಶಿಳ್ಳೆ ಹೊಡಿತಾ ಹೇಳಿದ್ರೆ ನಂಗೇನು ಅರ್ಥ ಆಗಲ್ಲ ಯಜಮಾನ್ರೆ. ಮತ್ತೆ ನಾನು ಚಿಳ್ಳೆ ಹಾಕ್ತಿದ್ರೆ ನಾನು ಪೊರ್ಕಿ ಥರ ಅನ್ಸದ್ನ ನಾನಿ. ಬೆಣ್ಣೆ ಕದಿಯೋ ಕೃಷ್ಣನ್ ಕೂಡ ದೇವ್ರು ಅಂತಾರೆ. ಅಯ್ಯೋ, ನಾನು ದೇವ್ರಂತೂ ಅಲ್ಲ. ಮತ್ತೆ ಆ ಗಾಯತ್ರಿ ಗ್ರೂಪ್ ಆಫ್ ಚೇರ್ಮನ್ ಶ್ರೀಮತಿ ನೈನಿ ಅವರ ಗಂಡ ನಾನು. ಅಮೆರಿಕದಲ್ಲಿ ಓದ್ಕೊಂಡು ಬಂದಿದ್ರು ಗಂಡ ಗಿಂಡ ಅಂತ ಹಳ್ಳಿಯವ್ರ ಥರ ಮಾತಾಡ್ತಾನೆ. ಅದಕ್ಕೆ ಇವಳು ಕಿಸಿಯೋದು. ಛೀ. ನೈನಿ, ಏನು ಹಾಗೆ ನೋಡ್ತಿದ್ಯಾ? ಯಜಮಾನ್ರಿಗೆ ಎಲ್ಲೂ ಇಲ್ದಿರೋ ಉತ್ಸಾಹ ಇವತ್ತು ಯಾಕೆ ಬಂದಿದೆ ಅಂತ. ಅಯ್ಯೋ, ನಾನು ಹಿಂಗೆ ಹೇಳಲೇ ಇಲ್ವಲ್ಲ. ನಾಳೆ ನಾನು ನನ್ನ ಹೆಂಡತಿ ಪ್ರಾಜೆಕ್ಟ್ ಕೆಲ್ಸದ ಮೇಲೆ ಸಿಂಗಾಪುರ್ಗೆ ಹೋಗ್ತಿದ್ದೀವಿ. ನಾನ್ ಕೂಡ ಯಜಮಾನ್ರೆ. ನನ್ನವಳು ಅಂತಂದ. ನೀನಲ್ದೆ ಇನ್ನ ನಾನಾ? ಆ ಚಾನ್ಸ್ ನನಗೆ ಸಿಗೋದಕ್ಕೆ ಎಲ್ಲೇ ಬಿಟ್ಟೆ ನೀನು? ನಿನ್ನ ಪಾಸ್ಪೋರ್ಟು ಬಂದಾಯ್ತಲ್ವಾ? ಓ, ಅಂದ್ರೆ ನೀಲಿ ಬಣ್ಣ ಇರೋ ಚಿಕ್ಕ ಪುಸ್ತಕ ಅಲ್ವಾ ಯಜಮಾನ್ರೆ? ಹಾ, ಅದೇ ನಿನ್ನ ರೂಮಲ್ಲಿ ಭದ್ರವಾಗಿ ಇಟ್ಟಿದ್ದೀನಿ. ಅದೇನೋ ಅಂತ ಬಿಸಾಕಲ್ಲ ತಾನೆ? ನೀವ್ ಹೇಳಿದ್ಮೇಲೆ ಅದೇಗ್ ಬಿಸಾಕ್ತೀನಿ ಯಜಮಾನ್ರೆ. ಹೌದು ನೈನಿ, ಸಿಂಗಾಪುರ್ಗೆ ಹೇಗೆ ಹೋಗ್ತೀವಿ ಅಂತ ಕೇಳಲೇ ಇಲ್ಲ. ಕಾರಲ್ಲೇ ಅಲ್ವಾ ಯಜಮಾನ್ರೆ ಹೋಗೋದು? ತಲೆ. ಸಿಂಗಾಪುರ್ ಅಂದ್ರೆ ಪಕ್ಕದಲ್ಲಿರೋ ಕುಂದಾಪುರ ಅನ್ಕೊಂಡ್ಬಿಡ್ದಾಳು ಇವಳು. ನೈನಿ, ಅಲ್ಲಿಗೆ ಕಾರಲ್ಲಿ ಹೋಗೋಕ್ಕಾಗಲ್ಲ, ಫ್ಲೈಟಲ್ಲಿ ಹೋಗ್ಬೇಕು. ಅದೇ ವಿಮಾನದಲ್ಲಿ ಹೋಗ್ಬೇಕು. ಅಮ್ಮ, ನಂಗೆ ತುಂಬಾ ಭಯ ಯಜಮಾನ್ರೆ. ಅಷ್ಟು ಮೇಲಿಂದ ಕೆಳಗ್ ನೋಡಿದ್ರೆ ನನ್ ಎದೆ ಜಲ್ ಅನ್ನುತ್ತೆ. ನನ್ನ ಹೆಂಡತಿ ನೈನಿ, ಕೆಳಗೆ ನೋಡೋ ಪರಿಸ್ಥಿತಿ ಯಾವತ್ತೂ ಬರಲ್ಲ. ತಲೆ ಎತ್ಕೊಂಡು ಗರ್ವದಿಂದ ಬದುಕಬೇಕು. ಭಯ ಪಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಎಲ್ಲನೋ ನಾನು ನೋಡ್ಕೋತೀನಿ ಬಿಡು. ನೀವ್ ಪಕ್ಕದಲ್ಲಿದ್ರೆ ನಿಮ್ ಕೈ ಗಟ್ಟಿಯಾಗಿ ಹಿಡ್ಕೊಂಡು ಕಣ್ಮುಚ್ಕೊಂಡು ಹಾಗೆ ಕೂತಿರ್ತೀನಿ. ಕಣ್ಮುಚ್ಕೊಂಡ್ರೆ ಫ್ಲೈಟ್ ಜರ್ನಿಯಲ್ಲಿ ಥ್ರಿಲ್ ಏನಿರುತ್ತೆ ನಾನೇ. ಹಾಗಾದ್ರೆ ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ತೀನಿ. ಆಗ ನಂಗೆ ಭಯ ಆಗಲ್ಲ. ಮೊದಲು ಹಾಲು ತಗೊಳ್ಳಿ, ಉಗುರು ಬೆಚ್ಚಗಿದೆ. ಈಗ ನನ್ಗೆ ಹಾಲು ಬೇಡ ನಾನಿ. ಇವಾಗ ನಾವು ಮಲ್ಕೊಂಡು ಬೆಳಗ್ಗೆ ಬೇಗ ಹೇಳ್ದೆ ಹೋದ್ರೆ ಫ್ಲೈಟ್ ಮಿಸ್ ಆಗ್ಬಿಡುತ್ತೆ ಅಷ್ಟೇ. ನೀನೇ ಕುಡಿ. ನಾನ್ ಕೂಡ ಎದ್ದೇಳ್ಬೇಕಲ್ಲ ಯಜಮಾನ್ರೆ. ನಾಯ್ನಿ, ನೀನ್ ಮಲ್ಕೊಂಡಿದ್ರು ಸರಿ, ನೀನನ್ನು ಎತ್ತಕೊಂಡು ಯಜಮಾನ್ರೆ. ನೈನಿ, ನೀನನ್ನು ಬೆಳಗ್ಗೆ ಎತ್ಕೋಬೇಕು ಅಂದ್ರೆ ಇವಾಗ ಪ್ರಾಕ್ಟೀಸ್ ಮಾಡ್ಬೇಕಲ್ವಾ? ಬಾಬಾ, ಪ್ರಾಕ್ಟೀಸ್ ಮಾಡೋಣ. ಹಾಲ್ ಚೆಲ್ಲೋಗುತ್ತೆ. ಕಮಾನ್ ಕಮಾನ್, ಒಂದೇ ಒಂದ್ಸಲ ಎತ್ಕೋತೀನಿ. ಬಾ ನೈನಿ, ಒಂದೇ ಒಂದ್ಸಲ. ಕಮಾನ್ ಪ್ಲೀಸ್ ನೈನಿ, ಪ್ಲೀಸ್. ಯಜಮಾನ್ರೆ,
ಬಿಡಿ ಯಜಮಾನ್ರೆ ದಯವಿಟ್ಟು ಬಿಡಿ ನನ್ನ. ಇಷ್ಟು ಖುಷಿಯಿಂದ ಕೇಳಿದ್ರೆ ಬಿಡದೆ ಇರ್ತೀನಾ? ಹಾ? ನಿಮ್ಮ ಈ ನಗುನ 100 ವರ್ಷ ಕಾಪಾಡ್ಕೋತೀನಿ. ಅದು ಹೇಗೆ ಅಂತ ತಿಳ್ಕೋಬೇಕು. ಹೇ ಜಸ್ಸಿ, ಕರೆಕ್ಟ್ ಟೈಮಿಗೆ ಬಂದೆ. 2-3 ಪೋಸ್ ಕೊಡ್ತೀನಿ, ಕ್ಲಿಕ್ ಮಾಡ್ತೀಯಾ? ಫೋಟೋ ತಕೊಂಡು ಏನ್ ಮಾಡ್ತೀರಾ ಆಂಟಿ? ಫಾರಿನಲ್ಲಿರೋ ನನ್ ಗಂಡನ್ ಕಳಿಸ್ತೀನಿ. ಸದ್ಯಕ್ಕೀಗ ನಾನು ಅವ್ರ ಜೊತೆ ಇಲ್ವಲ್ಲ, ಅಟ್ಲೀಸ್ಟ್ ನನ್ ಫೋಟೋನಾದ್ರೂ ನೋಡ್ತಾರೆ. ಸಾಯಕ್ಕ? ಜಸ್ಸಿ, ವಾಟ್ ಆರ್ ಯು ಟಾಕಿಂಗ್? ಇಲ್ಲ ಅಂದ್ರೆ ಇನ್ನೇನು ಆಂಟಿ, ಫಾರಿನಲ್ಲಿರೋ ಅಂಕಲ್ ಬೆಳಿಗ್ಗೆ ಎದ್ದೇಳ್ದೆ ಹೋದ್ರೆ ಸಂಜೆ ಎದ್ದೇಳ್ತಾರೆ. ಆದ್ರೆ ಇಲ್ಲಿ ಬೆಳಿಗ್ಗೆ ಆಗೋಷ್ಟರಲ್ಲಿ ನೈನಿ ಫಾರಿನ್ಗೆ ಹೋಗ್ತಾಳೆ. ಫಾರಿನಾ? ಅವಳ ಏನ್ ಜೋಕಾ? ಪಾಕಿಸ್ತಾನಕ್ಕೆ ಹೋದ್ರೂ ಪಬ್ಲಿಸಿಟಿ ಸಿಗ್ಬಹುದು, ಆದ್ರೆ ಅವಳು ಎಲ್ಲೇ ಹೋದ್ರೂ ಪ್ರಚಾರ ಸಿಗಲ್ಲ. ಯಾಕಂದ್ರೆ ನೈನಿ ಒಬ್ಳೆ ಮೆಜೆಸ್ಟಿಕ್ ಕೂಡ ಹೋಗಕ್ಕಾಗಲ್ಲ. ಒಬ್ಳೆ ಎಲ್ಲಿ ಹೋಗ್ತಾಳೆ? ನೈನಿ ಮತ್ತೆ ವಿಶಾಲ್ ಇಬ್ರು ಜೊತೆಯಾಗಿ ಸಿಂಗಾಪುರಿಗೆ ಹೋಗ್ತಾ ಇದ್ದಾರೆ. ನನಗೆ ಹೇಳಲೇ ಇಲ್ವಲ್ಲ. ಯಾಕೆ ಹೇಳ್ತಾರೆ? ಅವನು CEO, ಇವಳೇನೋ ಚೇರ್ಮನ್. ಅವ್ರದೇ ರಾಜ್ಯ ಆಗೋಗ್ಬಿಟ್ಟಿದೆ. ಆಡಿದ್ದೆ ಆಟ, ಕಟ್ಟಿದ್ದೆ ಪಟ್ಟ. ಆಲ್ ರೈಟ್ ಜಸ್ಸಿ, ಇವತ್ ರಾತ್ರಿ ಪೂರ್ತಿ ಅವಳು ನಿದ್ದೆ ಮಾಡ್ದೆ ಬೆಳಿಗ್ಗೆ ಆದ್ರೆ ಗಾಳಿಲಿ ತೇಲ್ತಿರ್ತೀನಿ ಅಂತ ಅವಳು ಕನಸು ಕಾಣ್ತಾ ಕೂತಿರ್ತಾಳೆ. ಬಟ್ ಡೋಂಟ್ ವರಿ, ಅವಳು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಹೇಳ್ದೆ? ಸಿಂಗಾಪುರ್. ಪೋರ್ ಗರ್ಲ್, ಸಿಂಗಾಪುರ್ಗೆ ಹೋಗಲ್ಲ. ಯಾಕೆ? ಬೆಳಿಗ್ಗೆ ಎದ್ದೇಳೋಷ್ಟರಲ್ಲಿ ಲಾಕ್ಡೌನ್ ಮಾಡಿಸ್ತೀರಾ? ಅಂಟ್ರೋಗ ಅಂಟಿಸ್ಬೇಕಾದ್ರೂ ಮೊದಲು ನಿಮಗೆ ಅಂಟಿರ್ಬೇಕಂಟಿ. ಬೇರೆಯವ್ರಿಗೆ ರೋಗ ಬರ್ಸೋದಕ್ಕೆ ನಾವ್ಯಾಕೆ ರೋಗ ಅಂಟಿಸ್ಕೋಬೇಕು? ನೀವೇನ್ ಮಾಡ್ತಿರೋ ಹೇಳಿ? ಎಷ್ಟೊತ್ತಂತ ಹೀಗೆ ಮಾತಾಡ್ತಿರ್ತೀರಾ? ಅವಳು ಪಾಸ್ಪೋರ್ಟ್ ತಗೊಂಡು ಅದನ್ನ ಹರ್ದ ಹಾಕಿದ್ವಿ ಅಥವಾ ಸುಟ್ಟು ಹಾಕಿದ್ವಿ ಅನ್ಕೋ. ಎಕ್ಸ್ಕ್ಯೂಸ್ ಮೀ ಆಂಟಿ, ಪಾಸ್ಪೋರ್ಟ್ ಏನಾದರೂ ಅವಳ ತಲೆಯಲ್ಲಿ ಹೂ ಮುಡ್ಕೊಂಡಿರೋ ಥರ, ಕೊರಳಲ್ಲಿ ತಾಳಿ ಕಟ್ಕೊಂಡಿರೋ ಥರ ಯಾವಾಗಲೂ ಅವಳ ಮೈ ಮೇಲೆ ಇರುತ್ತಾ? ರೂಮಲ್ಲಂತೂ ಇರುತ್ತಲ್ವಾ? ನನಗೂ ಕೂಡ ಒಂದು ಸಲನಾದ್ರೂ ಕಳ್ತನ ಮಾಡಬೇಕು ಅನ್ನೋ ಆಸೆ ಇದೆ ಜಸ್ಸಿ. ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅವಳು ಫಾರಿನ್ಗೆ ಹೋಗಬಾರ್ದು. ಹೊಸ್ಲು ದಾಟಲ್ಲ ಜಸ್ಸಿ. ಪ್ರಾಮಿಸ್? ನನ್ನ ಅಮೇರಿಕ ಮೇಲೆ ಆಣೆ. ಅಕ್ಕ, ಅಕ್ಕ, ನಾನು ಏನ್ ತಂದಿದ್ದೀನಿ ಅಂತ ಹೇಳು. ಏಯ್, ನೈನಿ ಪಾಸ್ಪೋರ್ಟ್ ತಗೊಂಡ್ ಬಾ ಅಂತ ಹೇಳಿದ್ದೆ ನಾನು. ಏನ್ ತಂದಿದ್ದೀನಿ ಅಂತ ಕೇಳೋದೇನಿದ್ಯೋ? ಅಕ್ಕ, ಹೌದಲ್ವಾ? ತಂದಿರೋ ಖುಷಿಲಿ ನಿನಗ್ ಸರ್ಪ್ರೈಸ್ ಕೊಡೋಣ ಅನ್ಕೊಂಡಿದ್ದೆ ಬಿಡು. ತಗೋ ಅಕ್ಕ, ಪಾಸ್ಪೋರ್ಟ್ ತಂದಿದ್ದೀನಿ ನೋಡು. ಖಾಲಿ ಪೇಜ್ ಇದೆ ಅಕ್ಕ. ಆದ್ರೂ ಪರವಾಗಿಲ್ಲ, ಇದಕ್ಕೆ ಬೆಲೆ ಜಾಸ್ತಿ ಕಣೋ. ಫಾರಿನ್ಗೆ ಹೋಗ್ಬೇಕು ಅಂದ್ರೆ ನಯನಿಗೆ ಇದ್ರ ಅವಶ್ಯಕತೆ ತುಂಬಾ ಇದೆ. ಆದ್ರೆ ಇದು ನಿಂಗೆ ಯಾವ ತರ ಯೂಸ್ ಆಗುತ್ತೆ ಅಂತ ಗೊತ್ತಾ ಅಕ್ಕ? ಖಾಲಿ ಇರೋ ಪೇಜ್ಗಳಲ್ಲಿ ಕವನಗಳನ್ನ ಬರೀ. ನಿನ್ ಮೇಕಪ್ ಸಾಮಾನ್ ಖರ್ಚುಗಳು, ನೀನ್ ನನಗ್ ಕೊಡೋ ಪಾಕೆಟ್ ಮನಿ, ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನೀನ್ ಕೊಟ್ಟಿರೋ ಭಿಕ್ಷೆ ಎಲ್ಲನೂ ಬರ್ಕೋಬಹುದು. ಹಾಗ್ ಮಾಡಿದ್ರೆ ನಮ್ ಕೆಲ್ಸ ಸುಲಭ ಆಗುತ್ತೆ. ಆದ್ರೆ
ನಾಳೆ ಯಾವಾಗಾದ್ರೂ ಸಿಕ್ತು ಅನ್ಕೋ. ಅಮ್ಮ, ನಾವು ಕಂಬಿ ಎಣಿಸ್ಬೇಕಾಗುತ್ತೆ. ಅದಕ್ಕೆ ಇದನ್ನ ಕೈಗೆ ಸಿಗ್ದಿರೋ ಹಾಗೆ ಮಾಡಬೇಕು. ಸುಟ್ಟಾಕ್ಬಿಡಣ ಕೊಡ ಕೈಲಿ. ಏ, ಸುಟ್ಟು ಹಾಕ್ಬೇಡ್ವೋ. ಹೊಗೆ ಬಂದ್ರು, ಬೂದಿ ಸಿಕ್ಕರು, ವಾಸನೆ ಬಂದ್ರು ಸರಿ, ನೈನಿ ಅಂತ ಅಮಾಯಕರು ಕೂಡ ಕಂಡು ಹಿಡಿದು ಬಿಡ್ತಾರೆ. ಮತ್ ಏನ್ ಮಾಡ್ದಕ್ಕ? ಏ, ನೈನಿ ಜೀವನನ ಹಾಳು ಮಾಡಬೇಕು ಅಂತ ಯಾವತ್ತೂ ಅನ್ಕೊಂಡಿದ್ವಿ. ಅದೇ ಥರ ಇದಕ್ಕೂ ಒಂದು ಗತಿ ಕಾಣಿಸೋಣ. ಅಂದ್ರೆ ಅಕ್ಕ, ಆ ನಯನಿನ ಫಾರಿನಿಗೆ ಹೋಗದೆ ಇರೋ ತರ ಮಾಡ್ಬೋದಾದ್ರೆ ಅವಳ ಜೀವಕ್ಕೆ ನಾವೇನು ಮಾಡಕ್ಕಾಗಲ್ಲ ಅಂತ್ಯಾ? ವಿಶಾಲ್ ಬೇಕಾದ್ರೆ ಸಿಂಗಾಪುರ್ಗೆ ಹೋಗ್ಲಿ. 7 ದಿನ ಟೈಮ್ ಇದೆ ಆ ನಯನಿನ ನರಳಿಸೋದಿಕ್ಕೆ. ಈ ಜೀವನನೇ ಬೇಡ ಅನ್ನಿಸ್ಬಿಡ್ಬೇಕು. ನೀನ್ ಮಾಡ್ತೀಯಕ್ಕ? ನಿನ್ ಟ್ಯಾಲೆಂಟ್ ನಂಗೆ ಗೊತ್ತಲ್ವಾ? ಆ ಬುಕ್ ನನಗೆ ಕೊಡಕ್ಕ. ವಾಶ್ರೂಮ್ಗೆ ಹೋಗಿ ಪಾತಾಳ ಗಂಗೆಲ್ ಹಾಕ್ಬಿಡ್ತೀನಿ. ಕೊಡು. ಆಂಟಿ, ನೈನಿ ಏನ್ ವಾಶ್ರೂಮಲ್ಲಿ ಇಲ್ವಲ್ಲ? ಇಲ್ಲ ಅಂತ ಹೇಳ್ತಾ ಇದ್ರು, ಯಾಕೆ ಅಷ್ಟು ಸಲ ಕೇಳ್ತೀಯ ಜಸ್ಸಿ? ಮರ್ಡರ್ ಮಾಡ್ಬೋದಾದ್ರೆ ಕಳ್ತನ ಮಾಡಬೇಕು ಅಂದ್ರೆ ನನಗೆ ನರ್ವಸ್ ಆಗುತ್ತೆ ಆಂಟಿ. ಇಲ್ಲಿವರೆಗೂ ಎಷ್ಟು ಮರ್ಡರ್ ಮಾಡಿದ್ಯಾ? ಬಾಯಿಗೆ ಬಂದಾಗೆಲ್ಲ ಹೇಳ್ಬೇಡ, ಸಿಲ್ಲಿ ಅನ್ಸತ್ತೆ. ಹುಚ್ಚಿ ದುರಂತರ ನಮ್ಮ ಅಣ್ಣನ ಹೆಂಡತಿ ಸುಧನ್ ಸಾಯಿಸಿರೋದು ನಾನೇ ಅಂತ ಗೊತ್ತಾದ್ರೆ ಹೆದರ್ಕೊಂಡು ಪರ್ಮನೆಂಟ್ ಆಗಿ ವಾಶ್ರೂಮಲ್ಲೇ ಇರ್ತೀಯ ಅನ್ಸತ್ತೆ. ಏನ್ ಹಾಗೆ ನೋಡ್ತಿದ್ಯಾ? ನಾನ್ ಸುಂದರವಾಗಿದ್ದೀನಿ ಅಂತ ಗೊತ್ತು, ದೃಷ್ಟಿ ಹಾಕ್ಬೇಡ. ನಾನು ಆ ಕಡೆ ನೋಡ್ತೀನಿ, ನೀವ್ ಈ ಕಡೆ ನೋಡಿ ಆಂಟಿ. ಓಕೆ. ಶಿಟ್, ಸಿಕ್ತಾ? ಸಿಕ್ಕಿದ್ರೆ ವಾವ್ ಅಂತಿನ ಹೊರತು ಶಿಟ್ ಅಂತೀನಾ? ಸರಿ, ಬೇಗ ಹುಡ್ಕು, ನೈನಿ ಬಂದ್ಬಿಡ್ತಾಳೆ. ಬಂದ್ಬಿಡ್ತಾಳೆ ಅಂದ್ರೆ ಇವಾಗ ಎಲ್ಲಿರ್ಬೋದು? ಅಬ್ಬಾ, ಇನ್ನೆಲ್ಲಿರ್ತಾಳೆ? ಗಂಡಂಗ್ ಬೇಕಾಗಿರೋ ಲಗೇಜ್ನೆಲ್ಲ ಪ್ಯಾಕ್ ಮಾಡಿ ಪಾಸ್ಪೋರ್ಟ್ ತಗೊಳ್ಳೋದಕ್ಕೆ ಮತ್ತೆ ಇಲ್ಲಿಗೆ ಬರ್ತಾಳೆ. ಅವಳು ಬರೋ ಅಷ್ಟರಲ್ಲಿ ಎತ್ತು ಬಿಡ್ಬೇಕು. ಏನ? ಪಾಸ್ಪೋರ್ಟ್ ಎತ್ತಣ, ಇನ್ನೇನ್ ಎತ್ತದು? ಹರಿಯಪ್. ಆಂಟಿ, ಯಾರೋ ಬರ್ತಿರೋ ಹಾಗಿದೆ, ಬಚ್ಚಿಟ್ಕೊಳ್ಳೋಣ ಬನ್ನಿ.
ಜಸ್ಸಿ ಟೈಮಿಗೆ ಸರಿಯಾಗಿ ನೀನ್ ಹೇಳ್ದೆ, ಇಲ್ಲ ಅಂದಿದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಿದ್ವಿ. ಅಯ್ಯೋ, ಎಲ್ಲಿದೆ ಆ ಪುಸ್ತಕ? ಇಲ್ಲೇ ಇಟ್ಟಿದ್ನಲ್ಲ. ನೈನಿ ಕೂಡ ಸಿಕ್ತಿಲ್ಲ ಅಂದ್ರೆ ಎಲ್ಲಿರಬಹುದು? ಪೀಡೆ ತೊಲಗ್ತು ಬಿಡು, ನೀನ್ ಸೈಲೆಂಟ್ ಆಗಿರು. ಅಮ್ಮ ವಿಶಾಲಕ್ಷಮ್ಮ ತಾಯಿ, ಎಷ್ಟು ಹುಡುಕಿದ್ರು ಯಾಕೆ ಸಿಗ್ತಿಲ್ಲ? ಏನಾಗಿರ್ಬೋದು? ಯಜಮಾನ್ರಿಗೆ ಹೇಳಿದ್ರೆ ಕೋಪಿಸ್ಕೋತಾರೇನೋ. ಹುಷಾರಾಗಿ ಇಟ್ಟಿದ್ನಲ್ಲ, ಇಟ್ಟಿರೋ ಜಾಗದಲ್ಲೇ ಇರ್ಬೇಕಿತ್ತಲ್ಲ. ಅಯ್ಯೋ, ಈಗ ಏನಂತಾರೋ ಏನೋ. ಅಮ್ಮ, ಅವಳು ಕೂಡ ಸಿಗ್ಲಿಲ್ಲ ಅಂದ್ರೆ ಫುಲ್ ಹ್ಯಾಪಿ. ಪಾಸ್ಪೋರ್ಟ್ ಎಲ್ಲಿಟ್ಟಿರ್ಬೋದು ಆಂಟಿ? ಅದೊಂದು ಹಳ್ಳಿ ಗೊಗ್ಗು. ಯಾವ್ದಾದ್ರೂ ದೇವಸ್ಥಾನದ ಪ್ರಸಾದನ ಪೊಟ್ನ ಕಟ್ಟಿ ಯಾರಿಗಾದ್ರೂ ಕೊಟ್ಟಿರ್ತಾಳೆ. ಹೋಗೋಣ ಬಾ. ನೈನಿ, ಬೇಗ ಬಾ, ಫ್ಲೈಟಿಗೆ ಟೈಮ್ ಆಗ್ತದೆ, ಬೇಗ ಬಾ. ನೈನಿ, ನಿನ್ ಲಗೇಜ್ನ ನಾನು ತಗೊಂಡ್ ಬಂದಿದ್ದೀನಿ, ನೀನ್ ಬೇಗ ಕೆಳಗ್ ಬಾ. ನೈನಿ, ನೈನಿ, ಇನ್ನೂ ಎಷ್ಟೊತ್ತು? ಬೇಗ ಬಾ ನೈನಿ. ಪಾಸ್ಪೋರ್ಟು ಅವಳಿಗೆ ಸಿಕ್ಕಿರ್ಬೋದಾ ಆಂಟಿ? ಅವಳಿಗೆ ಹೇಗೆ ಸಿಗತ್ತೆ? ಬದ್ನೆಕಾಯಿ. ಮುಖ ಬಾಡ್ ಹೋಗಿದೆ ಅಕ್ಕ. ಅವಳ ಆಸೆನ ನುಚ್ನೂರ್ ಮಾಡಿದ್ವಲ್ಲೋ. ನೈನಿ, ಪ್ಲೀಸ್ ಕಮ್ ಫಾಸ್ಟ್. ಮಿನಿಮಮ್ 1 ಅವರ್ ಮುಂಚೆನಾದ್ರೂ ಏರ್ಪೋರ್ಟಲ್ಲಿ ಇರಬೇಕು.
ನಿನ್ ಪಾಸ್ಪೋರ್ಟ್ ಕೊಡು ಫಾಸ್ಟ್. ನೀವು ಹೋಗಿ ಬನ್ನಿ ಯಜಮಾನ್ರೆ. ಅಮ್ಮ ತ್ರಿನೇನಿ ದೇವಿ ಅವರೇ, ನೀವಿಬ್ರು ಸೇರಿ ಸಿಂಗಾಪುರ್ಗೆ ಹೋಗ್ತಾ ಇದ್ದೀರಾ? ಮನೆ ಕೆಲ್ಸ ಅಡ್ಗೆ ಕೆಲ್ಸ ಮಾಡ್ತಾ ಮರ್ತಿದ್ದಾಳೆ ಅನ್ಸುತ್ತೆ. ನಿಮಗಿಂತ ನಮ್ ನೈನಿಗೆ ಜ್ಞಾಪಕ ಶಕ್ತಿ ಜಾಸ್ತಿ ಅತ್ತೆ. ನೈನಿ, ಜೋಕ್ ಮಾಡ್ದೆ ಬೇಗ ರೆಡಿ ಆಗು. ಈ ಸೀರೆ ಉಟ್ಕೊಂಡು ಹೋದ್ರು ನಿನ್ ಯಾರು ಏನು ಅನ್ನಲ್ಲ. ಮೊದಲು ವಿಶಾಲ್ಗೆ ಪಾಸ್ಪೋರ್ಟ್ ಕೊಟ್ಮೇಲೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ ರೊಮ್ಯಾಂಟಿಕ್ ಆಗಿ. ಕೊಡು ನೈನಿ. ಇಲ್ಲ ಯಜಮಾನ್ರೆ. ಕಾಣಿಸ್ತಿಲ್ಲ. ವಾಟ್? ಪಾಸ್ಪೋರ್ಟ್ ಅಂದ್ರೆ ಚಟ್ನಿ ಪುಡಿ ಬಣ್ಣದ ತರ, ಪುದೀನ ಚಟ್ನಿ ರುಚಿ ತರ ಇರತ್ತೆ ಅನ್ಕೊಂಡಿದ್ಯಾ ನೈನಿ? ಅದೇ ಕಾಣಿಸ್ತಾ ಇಲ್ವಾ? ಹೌದು ಅಮ್ಮೋರೆ. ನೈನಿ, ಸರಿಯಾಗಿ ಹುಡ್ಕೋದ್ಯಾ ಅಮ್ಮ? ನೋಡ್ದೆ ದೊಡ್ಡ ಯಜಮಾನ್ರೆ. ಬೀರೋ ಹತ್ರ ಮಂಚದ ಕೆಳಗಡೆ ಒಂದ್ಸಲ ನೋಡ್ಬೇಕಾಗಿತ್ತಮ್ಮ. ಧೃತರಾಷ್ಟ್ರ ಹೋಗಿ ಹುಡ್ಕಿದ್ರು ಕೂಡ ಏನ್ ಲಾಭ ಇಲ್ಲ. ಇಲ್ಲ ಅಂತಿದ್ದಾಳಲ್ಲ ನೈನಿ. ಪರಶುಮಾವ, ನಿಮ್ ಕೈ ಚಳಕ ಏನಾದ್ರೂ ತೋರ್ಸಿದೀರಾ? ಏಯ್, ಏನದು ಮಾತು? ಕಡ್ಲೆಕಾಯೋ ಕೊಬ್ಬರಿ ಮಿಠಾಯಿನೋ ತಿನ್ನೋದಕ್ಕೆ ದುಡ್ಡು ಕೇಳ್ತೀನಿ ಹೊರತು ಫ್ಲೈಟ್ ಹತ್ತಕ್ ಬೇಕಾಗಿರೋ ಪಾಸ್ಪೋರ್ಟ್ ಯಾಕೆ ತಗೋತೀನಿ ಹಾಸಿನಮ್ಮ? ಟೈಮ್ ಆಗ್ತಿದ್ಯಲ್ಲ ವಿಶಾಲ್, ಇವಾಗ ಹೇಗೆ? ಯಾಕೆ ನೀನು ಹೀಗೆ ಮಾಡಿದೆ? ನಾನು ಹುಷಾರಾಗಿ ಇಟ್ಟಿದ್ದೆ ಯಜಮಾನ್ರೆ. ಈಗ ಅಲ್ಲಿ ನೋಡಿದ್ರೆ ಅಲ್ಲಿಲ್ಲ. ವಿಶಾಲ್ ಜೊತೆ ನಿನ್ನನ್ನು ಆರಾಮಾಗಿ ಫಾರಿನ್ಗೆ ತಲುಪಿಸು ಅಂತ ಪೂಜಾ ರೂಮಲ್ಲೋ ಯಾವುದೋ ಆರತಿ ತಟ್ಟೆಲ್ಲೋ ಇಟ್ಟಿರ್ಬೋದೇನೋ. ಚೆಕ್ ಮಾಡಬೇಕಿತ್ತು ನೈನಿ. ಎಲ್ಲೂ ಇಟ್ಟಿಲ್ಲ ಜಾಸ್ಮಿನ್ ಅಮ್ಮೋರೆ. ಆದ್ರೂ ಕೊನೆ ಕ್ಷಣದಲ್ಲಿ ಯಾರಾದ್ರೂ ನೋಡ್ಕೋತಾರಾ? ನಿನ್ನೆ ಮೊನ್ನೆ ಏನ್ ಮಾಡ್ತಿದ್ದೆ? ಯಾರಾದ್ರೂ ತಗೊಂಡಿದ್ರೆ ಅದಲ್ಲಿರಲ್ಲ. ಮರ್ಯಾದೆ ಕೊಟ್ರೆ ನಾನು ಅವ್ರಿಗೆ ಚಾಕ್ಲೇಟ್ ಕೊಡ್ತೀನಿ. 8 ಚಾಕ್ಲೇಟ್ಗೆ ಪಾಸ್ಪೋರ್ಟ್ ಕೊಡ್ತಾರ ಹಾಸಿನಮ್ಮ? ಸಮಯ ಮೀರೋಗ್ತಿದ್ಯಲ್ಲ ಯಜಮಾನ್ರೆ. ಹೌದು ಗಂಗಯ್ಯ, ಇನ್ನೊಂದು ನಿಮಿಷ ಲೇಟ್ ಮಾಡಿದ್ರು ನಾನು ತುಂಬ ಸ್ಪೀಡಾಗಿ ಓಡಿಸ್ಬೇಕಾಗತ್ತೆ. ಹುಷಾರಾಗಿ ಹೋಗಿ ಬನ್ನಿ ಯಜಮಾನ್ರೆ. ಹೋಗಿ ಬನ್ನಿ. ಕಂದ ವಿಶಾಲ್, ಒಟ್ಟಿಗೆ ಹೋಗೋದಕ್ಕಿಂತ ಒಟ್ಟಿಗೆ ಬರೋ ಪ್ರಾಜೆಕ್ಟ್ ಕೆಲಸನ ನೋಡ್ಕೊಂಡು ಬರೋದು ಒಳ್ಳೇದು ಅಂತ ನೈನಿ ಉದ್ದೇಶ. ಹ್ಯಾಪಿ ಜರ್ನಿ ವಿಶಾಲ್. ಇಟ್ಸ್ ಓಕೆ ಮಮ್ಮಿ. ಡ್ಯಾಡ್, ನಾನು ಹೋಗ್ಬರ್ತೀನಿ. ಅಜ್ಜಿಗೆ ಹೇಳಿಬಿಡಿ. ಪ್ರೌಡ್ ಆಫ್ ಯು. ಆಲ್ ದ ಬೆಸ್ಟ್ ವಿಶಾಲ್. ಥ್ಯಾಂಕ್ ಯು ಡ್ಯಾಡ್. ಮತ್ತೆ ನಮ್ ನೈನಿಗೇನು ಹೇಳಲ್ವಾ ವಿಶಾಲ್?
ಆಗಲ್ವಾ? ಕೆಲಸ ಮಾಡ್ತೀನಿ ಶಿವ, ಆದ್ರೆ ಯಜಮಾನ್ರ ಯೋಚನೆಲಿ ನನ್ಗೇನು ತೋಚ್ತಾನೆ ಇಲ್ಲ. ಆಂಟಿ ಜೋಕ್ ಕೇಳಿಸ್ಕೊಂಡ್ರಾ? ವಿಶಾಲ್ ಜೊತೆ ಸ್ವೀಟ್ ಮೆಮೊರೀಸ್ ಇದೆ ಅನ್ನೋ ತರ ಹೇಗೆ ಹೇಳ್ತಿದ್ದಾಳೆ ನೋಡಿ. ಕತೆ ಹೇಳೋದ್ರಲ್ಲಿ ನೈನಿ ನಂಬರ್ 1. ಗಿಳಿ ಹತ್ರ ಆದ್ರೂ ಹೇಳ್ಕೊಳ್ಳಿ ಪಾಪ. ನಿಮಗೆ ಸುಮ್ಮನೆ ಇರಕ್ಕಾಗಲ್ವಾ? ಸುಮ್ನಿರು ಶಿವ. ಅದು ಸುಮ್ನೆ ಇರಲ್ಲ, ಯಾಕಂದ್ರೆ ಅದು ತುಂಬಾ ಉರ್ಕೋತಾ ಇದೆ. ನಿನ್ಗಿಂತನಾ? ಏಯ್, ಅದ್ರ ಮಾತು ಕೇಳಿಸ್ಕೋಬೇಡಿ ಆಂಟಿ. ಹೌದು, ನಾನು ಹೀಗೆ ಮಾತಾಡೋದು. ಸ್ವಲ್ಪ ಜಾಸ್ತಿ ಆಗೋಯ್ತು ನಿಂದು. ನನ್ನ ಅಳಿಯ ವಿಶ್ ಫಾರಿನ್ಗೆ ಹೋಗಿದ್ದಾನೆ, ವಾಪಸ್ ಬರೋದಕ್ಕೆ 1 ವಾರ ಆಗತ್ತೆ. ಅಷ್ಟರಲ್ಲಿ ನಿಮ್ಮಿಬ್ಬರಿಗೂ ಒಂದು ಗತಿ ಕಾಣಿಸ್ತೀನಿ. ಅಯ್ಯೋ ಹಾಗನ್ಬೇಡಿ ಆಂಟಿ. ಈಗ್ಲೇ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದಿರೋ ಸ್ಥಿತಿಯಲ್ಲಿದ್ದಾಳೆ ನೈನಿ. ಹೀಗಲ್ದೆ ಇನ್ ಹೇಗಿರ್ತಾಳೆ? ಕೆಂಪು ಬಸ್ ಹತ್ಕೊಂಡ್ ಬಂದಿದ್ದಾಳಲ್ಲ, ಐರಾವತ ಬಸ್ ಹತ್ಕೊಂಡ್ ಹೋಗೋದಿಕ್ಕೆ ಹಣೆಲ್ ಬರ್ದಿರ್ಬೇಕು. ಬರ್ದಿದ್ದನ್ನ ಓದಕ್ ಬರಲ್ವಲ್ಲ ಆಂಟಿ? ಸಾಕ್ ಮಾಡಿ, ಎಷ್ಟ್ ನಗ್ತಿರೋ ಅಷ್ಟೇ ಅಳ್ತಿರೋ ಇಬ್ರು. ಇಷ್ಟು ದಿನ ವಿಶ್ ಪಕ್ಕ ಇದ್ಕೊಂಡು ಆರಾಮಾಗಿದ್ಲಲ್ಲ ನೈನಿ, ಇನ್ನೊಂದು ವಾರ ಪೂರ್ತಿ ಕಣ್ಣೀರ್ ಹಾಕ್ತಾಳೆ. ಸೆರ್ಗಲ್ ಕಣ್ಣೀರ್ ಒರೆಸ್ಕೊಂಡು ಟೈಮ್ ಪಾಸ್ ಮಾಡು. ಶಿವ, ನೀನ್ ಹೋಗು. 1 ನಿಮಿಷ ಸುಮ್ನಿರು ನೈನಿ. ಇವಳಿನ್ನ ಹೀಗೆ ಮಾತಾಡಿದ್ರೆ ಇವಳ ತಲೆನೇ ಕುಕ್ಬಿಡ್ತೀನಿ. ನೋಡಿ ಆಂಟಿ ಅದು ಹೇಗ್ ಮಾತಾಡ್ತಿದೆ. ಕೈಲಾಗದೆ ಹೋದಾಗ ಕೋಪ ಜಾಸ್ತಿ ಬರುತ್ತೆ. ಆ ನೈನಿ ಏನೋ ಗಾಬರಿಯಾಗಿ ಹೋಗಿದ್ದಾಳೆ, ಇನ್ನೇನ್ ಮಾಡ್ತಾರೆ? ಪೂರ್ ನೈನಿ ಗಾಳಿಲಿ ಹಾರ್ಕೊಂಡು ಸಿಂಗಾಪುರ್ ತನಕ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅನ್ಕೊಂಡಿದ್ಲು. ನೀವು ಬನ್ನಿ ಆಂಟಿ, ತುಂಬಾ ಮಾತಾಡಿದ್ರೆ ಗೊಳು ಅಂತ ಅಳೋ ಥರ ಇದ್ದಾಳೆ ನೈನಿ. ನೈನಿ, ನಿನ್ ಪಾಸ್ಪೋರ್ಟ್ನ ಇವರೇ ತಗೊಂಡಿರ್ಬೋದು ಅಂತ್ಯಾ? ಒಬ್ರನ್ನ ಅಂದು ಏನ್ ಲಾಭ ಹೇಳು ಶಿವ? ಎಲ್ಲ ವಿಶಾಲಾಕ್ಷಮ್ಮ ತಾಯಿ ನೋಡ್ಕೋತಾಳೆ. ಏನ್ ಜೆಸ್ಸಿ, ಸ್ಟ್ಯಾಚು ತರ ಹಾಗೆ ನಿಂತಿದ್ಯಾ? ಏನಿದೆ ಅಲ್ಲಿ? ನಿಮಗೆ ಕೆಲ್ಸ ಏನೂ ಇಲ್ವಾ? ಅಲ್ಲಿ ಇಲ್ಲಿ ತಿರ್ಗಾಡ್ತಾನೆ ಇದ್ದೀರಾ? ನಿಮ್ಮನ್ನೇ ನಾನು ಇಲ್ಲಿ ಮಾತಾಡ್ತಿದ್ದೆ, ಅಲ್ಲಿ ನೋಡ್ತಿದ್ದೀರಲ್ಲ. ನೈನಿ 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 ತಿಲೋತ್ತಮಾತೆ, ಮಾವ, ಪರಶು ಮಾವ, ಎಲ್ರು ಬನ್ನಿ, ಬೇಗ ಬನ್ನಿ. ತಿಲೋತ್ತಮಾತೆ, ಮಾವ, ನೈನಿ ನೈನಿ. ಏನಾಯ್ತಕ್ಕ? ಯಾಕೆ ಕೂಗ್ತಿದ್ದೀರಾ? ನಾನು ಕೂಗ್ತಿಲ್ಲ ನೈನಿ, ಖುಷಿಯಿಂದ ಕರೀತಿರೋದು. ಅಲ್ಲಿ ನೋಡು. ಯಜಮಾನ್ರೆ,